ಓಕೆ ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೂ ಮುಂಚೆ ಈ ಸೋರಿಯಾಸಿಸ್ ಅಂದರೆ ಏನು, ಜೊತೆಗೆ ಸ್ಕಿನ್ ಡಿಸಾರ್ಡರ್ಸ್ ಮತ್ತು ಇದು ಎರಡು ಸೇಮಾ ಅಥವಾ ಬೇರೆನಾ ಅಂತ, ಯಾಕಂದರೆ ಈ ಒಂದು ಗೊಂದಲ ಸಾಕಷ್ಟು ಜನಕ್ಕೆ ಇರುತ್ತೆ. ಹಾಗಾಗಿ ಸೋರಿಯಾಸಿಸ್ ಅನ್ನೋದು ಇಟ್ ಈಸ್ ಅ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಬಟ್ ಕಾಸ್ ಅಂತ ನೋಡೋಕ್ಕೆ ಬರೋದೇ ಆದರೆ ಈ ಕಾಸಲ್ಲಿ ಬಂದುಬಿಟ್ಟು ಇದು ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತಾ ಹೋಗ್ತೀವಿ. ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಹೋರಾಟ ಮಾಡೋಕ್ಕೆ ಶುರು ಮಾಡುತ್ತೋ ಅಂಥದ್ದನ್ನ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅಂಥ ಕ್ಯಾಟಗರಿಯಲ್ಲಿ ಬರುವಂಥ ಒಂದು ಸ್ಕಿನ್ ಡಿಸಾರ್ಡರ್ನ ನಾವು ಸೋರಿಯಾಸಿಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಚ್ಚಿ ಪ್ಯಾಚಿ ಸ್ಕಿನ್ ಕಂಪ್ಲೇಂಟ್ಸ್ ಏನೇ ಇದ್ದರೂ ಈ ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬೇಸಿಕಲಿ ಇಮ್ಯುನಿಟಿ ಅನ್ನೋದ್ರದ್ದು ಕೆಲಸ ಏನು, ರೋಗ ನಿರೋಧಕ ಶಕ್ತಿದು ಕೆಲಸ ಏನು ಅಂದರೆ ನಮ್ಮನ್ನು ಯಾವುದಾದ್ರೂ ಫಾರಿನ್ ಇನ್ವೇಡರ್ಸಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಯಾವಾಗ ಈ ಇನ್ವೇಡರ್ಸ್ ನಮ್ಮ ಪ್ರೊಟೆಕ್ಟ್ ಮಾಡೋ ಬದಲು ನಮ್ಮ ವಿರುದ್ಧನೇ ಹೋರಾಟ ಮಾಡೋಕ್ಕೆ ಶುರು ಮಾಡುತ್ತೋ ಅಂಥದ್ದನ್ನ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಸೊ ಈ ಆಟೋ ಇಮ್ಯೂನು ಯಾವುದಾದ್ರೂ ಸಿಸ್ಟಮ್ನ ಅಫೆಕ್ಟ್ ಮಾಡ್ಬೋದು. ಯಾವಾಗ ಅದು ಸ್ಕಿನ್ನನ್ನು ಅಫೆಕ್ಟ್ ಮಾಡುತ್ತೋ ಅದರಲ್ಲಿ ನಾವು ಸೋರಿಯಾಸಿಸ್ ಅನ್ನೋ ಕಂಡೀಷನ್ನ ನೋಡ್ತಾ ಹೋಗ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.